ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಆಪ್ಷನ್ ಬೇಸಿಕ್ ಪಾರ್ಟ್ 6 ವಿಡಿಯೋ ಆಗಿರುತ್ತೆ. ಆಪ್ಷನ್ ಬೇಸಿಕಲ್ಲಿ ಆಪ್ಷನ್ ಟೈಪ್ಸು, ಸ್ಟ್ರೈಕ್ ಪ್ರೈಸ್, ಎಕ್ಸ್ಪೈರಿ ಡೇ, ಲಾಟ್ ಸೈಜ್ 4 ಕವರ್ ಮಾಡಿದ್ದೀನಿ. ಈ 4 ನನ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಚಾನಲ್ ಪ್ಲೇ ಲಿಸ್ಟಲ್ಲಿ ಇದೆ. ಇವತ್ತು ಆಪ್ಷನ್ ಗ್ರೀಕ್ಸ್ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೆ. ಆಪ್ಷನ್ ಗ್ರೀಕ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಗ್ರೀಕ್ಸ್ ಇದೆಲ್ಲ. ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ ಅಂದರೆ ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಅಂದರೆ ಸುಮಾರು ಜನಕ್ಕೆ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ, ಆಪ್ಷನ್ ಗ್ರೀಕ್ ಬಗ್ಗೆ ಗೊತ್ತಿರಲ್ಲ. ಆಪ್ಷನ್ ಗ್ರೀಕ್ಸ್ ಅಂದರೆ ಕೇಳಿರಲ್ಲ ಅವರು ಒಂದ್ಸತಿ. ಆಪ್ಷನ್ ಗ್ರೀಕ್ಸಲ್ಲಿ ಡೆಲ್ಟಾ, ತೀಟಾ, ಗಾಮ 3 ತಿಳ್ಕೊಳ್ಳಿ ಸಾಕು. ಇವೇನು 2 ವೇಗ ಮತ್ತು ರೋ ಅದೇನು ಬೇಡ. ಇವು 3 ಇಂಪಾರ್ಟೆಂಟ್ ಆಪ್ಷನಲ್ಲಿ, ಆಯಿತಾ. ಡೆಲ್ಟಾ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಆಪ್ಷನ್ ಗ್ರೀಕ್ಸಲ್ಲಿ ಬನ್ನಿ. ಈಗ ಸ್ಟ್ರೈಕ್ ಪ್ರೈಸ್ ನೋಡಿ, ಈಗ ಮಾರ್ಕೆಟ್ ಎಷ್ಟಲ್ಲೈತೆ 24,824 ಐತೆ. ಮಾಮೂಲಿ ಎ ಟಿ ಎಮ್ ಆಗುತ್ತೆ 24,850 ಎ ಟಿ ಎಮ್ ಆಗುತ್ತೆ ಅಲ್ವಾ. ಡೆಲ್ಟಾ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನಾರ್ಮಲ್ ಪಾಯಿಂಟ್ ಹೆಂಗೆ ವರ್ಕ್ ಆಗುತ್ತೆ, ನಿಫ್ಟಿ 100 ಪಾಯಿಂಟ್ ಮೂವ್ ಆದರೆ ಏನಾಗುತ್ತೆ, ನೆಕ್ಸ್ಟು ನಾವು ತಗೊಂಡಿರೋ ಪ್ರೀಮಿಯಮ್ ಎಷ್ಟು ಮೂವ್ ಆಗುತ್ತೆ, ಆ ಥರ ಡೆಲ್ಟಾ ವರ್ಕ್ ಆಗೋದು ಹಂಗೆ. ಇವಾಗ ನಿಫ್ಟಿ 50 ಇದೆಯಲ್ಲ, 24,850 24,850 ಸ್ಟ್ರೈಕ್ ಪ್ರೈಸು ಅದೇ ಅಲ್ವಾ. ಎ ಟಿ ಎಮ್ ಹೊಡ್ತ ಮನೆಯಲ್ಲ ಐತೆ. ಈಗ ಇದು ಏನಾದರೂ 100 ಪಾಯಿಂಟ್ ಮೂವ್ ಆದರೆ ನಮಗೆ ಎಷ್ಟು ಪ್ರೀಮಿಯಮ್ ಮುಂದೆ ಹೋಗುತ್ತೆ, ನಾವು ತಂದರೆ ಪ್ರೀಮಿಯಮ್ಮು ಎಷ್ಟು ಮುಂದೆ ಹೋಗುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಡೆಲ್ಟಾಯಿಂದ ಹಿಂಗೆ ಅಂತೀರ. ಪ್ರತಿ 100 ಮೂಮೆಂಟಿಗೂ ಇಲ್ಲಿ ನೋಡಿ 0.4546 ಅಂದರೆ ನಾಳೆ ಎಕ್ಸ್ಪೈರಿ ಇತ್ತಲ್ಲ, ಹಂಗಾಗಿ ಇಷ್ಟು ಹೊಡೆದಿದೆ. ಎಕ್ಸ್ಪೈರಿ ಇಲ್ಲ ಅಂದರೆ ಹತ್ತಿರ ಒಂದು 49, 48 ಆ ರೇಂಜಿಗೆ ಬಂದಿರುತ್ತೆ. ಅದಕ್ಕೆ ಯಾವತ್ತು ಆಪ್ಷನ್ ಕಾಲ್ ಸೈಡು ಪಾಸಿಟಿವ್ ಆಗಿರುತ್ತೆ ಡೆಲ್ಟಾ, ಆಪ್ಷನ್ ಸೆಲ್ ಸೈಡು ಅಂದರೆ ಪುಟ್ ಸೈಡು ನೆಗೆಟಿವ್ ಆಗಿರುತ್ತೆ. ಹೆಂಗೆ ವರ್ಕ್ ಆಗ್ತಂದರೆ 24,850 ಐತಿ. ಈಗ 950ಕ್ಕೆ 100 ಪಾಯಿಂಟ್ ಮೂವ್ ಆಗುತ್ತೆ. 100 ಪಾಯಿಂಟ್ ಮೂವ್ ಆಗುತ್ತೆ. ಇವಾಗ ಪ್ರೀಮಿಯಮ್ 78 ರೂಪಾಯಿ ಐತೆ. 78 ರೂಪಾಯಿ ಲೈವಲ್ಲಿ ಓಡ್ತೈತೆ ಐತೆ. ಇದೆಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅಂದರೆ ಪ್ಲಸ್ ಇದಕ್ಕೆ ಆ್ಯಡ್ ಆನ್ ಮಾಡಬೇಕು. 77ಕ್ಕೆ 46 ಆ್ಯಡ್ ಆನ್ ಮಾಡಬೇಕು. ನೋಡಿ 76ಕ್ಕೆ ಪ್ಲಸ್ ಎಷ್ಟೈತೆ ಡೆಲ್ಟಾ 46 ಐತೆ. 46 ಆ್ಯಡ್ ಆನ್ ಮಾಡಿದರೆ ನಮ್ಮ ಪ್ರೀಮಿಯಮ್ 100 ಪಾಯಿಂಟ್ ಮೂವ್ ಆದರೆ 127 ರೂಪಾಯಿ ಬರುತ್ತೆ ಅಲ್ವಾ. ಈ ಪುಟ್ ಸೈಡ್ ನೋಡೋಣ ಬನ್ನಿ. ಪುಟ್ ಸೈಡು ಸೇಮ್. ಈಗ ಡೆಲ್ಟಾ ನೋಡಿ 55 ರೂಪಾಯಿ ಐತೆ. ಸ್ಟ್ರೈಕ್ ಪ್ರೈಸು 105 ರೂಪಾಯಿ ಐತೆ. 100 ಪಾಯಿಂಟ್ ಡೌನ್ ಇಳಿದ್ರೆ 105 ರೂಪಾಯಿ ಇದೆ. ಆ್ಯಡ್ ಆನ್ 55 ಐತೆ ನೋಡಿ ಡೆಲ್ಟಾ 55. 160 100 ಪಾಯಿಂಟ್ ಇದು ಡೌನ್ ಬಂದರೆ ನಿಫ್ಟಿ 850ರಿಂದ 750ಕ್ಕೆ ಬಂದರೆ 100 ಪಾಯಿಂಟ್ ಡೌನ್ ಬಂದರೆ ನೀವು ತಂದರೆ 104 ರೂಪಾಯಿ ಸ್ಟ್ರೈಕ್ ಪ್ರೈಸು 160 ರೂಪಾಯಿ ಆಗುತ್ತೆ ಅಲ್ವಾ. ಹೆಂಗೆ ಡೆಲ್ಟಾ ಹೆಂಗೆ ಅಂದರೆ ನೋಡಿ, ಇಲ್ಲಿ 44 ಐತೆ ಕಾಲ್ ಸೈಡು ಪ್ಲಸ್ಸು, ಇಲ್ಲಿ ನೋಡಿ 56 ಐತೆ. ಎರಡನ್ನೂ ಕೂಡಿದ್ರೆ 100 ಬರಬೇಕು. ಎರಡು ಈಕ್ವಲಾಗಿ ವರ್ಕ್ ಆಗ್ತಾ ಇರುತ್ತೆ. ಇದು ಅಂತಲ್ಲ, ಎಲ್ಲದೂ ಹಂಗೆ ಬೇಕಾದ್ರೆ ಇದನ್ನ ನೋಡಿ 53 + 47 100 ಅಲ್ವಾ. ಡೆಲ್ಟಾ ಅಂದರೆ ಇಷ್ಟೇ. ಪ್ರೈಸು ಎಷ್ಟು ಮೂವ್ ಆಗುತ್ತೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂದರೆ ಈ ಥರ. ಇದು ಬಿಟ್ಟರೆ ತೀಟಾ ಜಾಸ್ತಿ, ತೀಟಾನೇ ಡಿ ಕೆ ಆಗೋದು. ಈಗ ಮಾರ್ಕೆಟು 24,850 ಉಳ್ಕೊಳ್ತೆ, ಓಪನ್ ಆಗುತ್ತೆ 850 ಓಪನ್ ಆಗುತ್ತೆ. ಸ್ಟ್ರೈಕ್ ಪ್ರೈಸು 73 ರೂಪಾಯಿ ಇರುತ್ತೆ ಈಗ ಪ್ರೆಸೆಂಟು. ಇವಾಗ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಮತ್ತೆ ಕ್ಲೋಸಿಂಗ್ ಇದ್ರ ಟೈಮ್ ಬಂದಾಗ 24,850 ಉಳ್ಕೊಂತು ಮಾರ್ಕೆಟು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಇತ್ತು ನೋಡಿ 75 ರೂಪಾಯಿ ಇತ್ತಲ್ವಾ. 75 ರೂಪಾಯಿ ಮೈನಸ್ 37 ರೂಪಾಯಿ 38 ರೂಪಾಯಿ 37 ರೂಪಾಯಿ ಇಟ್ಕೊಳ್ಳಿ. ಹೋಗಲಿ 37 ಲಾಸ್ಟಿಗೆ 24,850 ಕ್ಲೋಸಿಂಗ್ ಕೊಟ್ಟರೆ ನಿಮ್ಮ ಪ್ರೀಮಿಯಮ್ಮು 38 ರೂಪಾಯಿ ಆಗುತ್ತೆ. 73 ರೂಪಾಯಿ ಪ್ರೀಮಿಯಮ್ಮು 38 ರೂಪಾಯಿ ಆಗುತ್ತೆ. ತೀಟ ಡಿಕೆ ಆಗೋದು ಹಿಂಗೆ. ಪ್ರೈಸ್ ಹಂಗೆ ಇರುತ್ತೆ. ಈ 24,850 ಇರುತ್ತೆ, 900 ಬರುತ್ತೆ,
ಮತ್ತೆ ಬಂದ್ಬಿಟ್ಟು ಕ್ಲೋಸಿಂಗ್ ಟೈಮಲ್ಲಿ 24,850 ಉಳ್ಕೊಳ್ಳುತ್ತೆ. ಆವಾಗ ತೀಟಾ ಏನಾಗುತ್ತೆ, ಡೇಕೆ ಆಗಿಬಿಡುತ್ತೆ. ನೀವು ಪುಟ್ ಸೈಡಿಂದ ನೋಡಿ, ಈಗ 109 ರೂಪಾಯಿ ಐತೆ. ಈಗ 24,850 109 ರೂಪಾಯಿ ಐತೆ. 109 ರೂಪಾಯಿ ಐತೆ. ಮೈನಸ್ ಇಲ್ಲಿ ಡಿಕೆ ಎಷ್ಟಾಗುತ್ತೆ, ತೀಟಾ 38 ರೂಪಾಯಿ ಆಗುತ್ತೆ. ಲಾಸ್ಟಾಗಿ ಇದು 24,850 ಮಾರ್ಕೆಟ್ ಉಳ್ಕೊಂಡ್ರೆ ನಿಮಗೆ ಪ್ರೀಮಿಯಮ್ 110 ರೂಪಾಯಿ ಇರೋ ಪ್ರೀಮಿಯಮ್ಮು 71 ರೂಪಾಯಿ ಬರುತ್ತೆ. ತೀಟಾ ಡಿ ಕೆ ಆಗೋದು ಇದೆ. ಗಾಮ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಎಕ್ಸ್ಪೀರಿಯನ್ಸೇ ಬೇಕಾಗುತ್ತೆ. ಇದನ್ನು ತೀಟಾ ಮತ್ತು ಡೆಲ್ಟಾನ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇನ್ನೊಂದು ಈಸಿಯಾಗಿ ಹೇಳ್ಕೊಡ್ಲಾ, ಈಗ 24,800 ಐತೆ, 850 ಐತೆ. ಸರಿ, 100 ಪಾಯಿಂಟ್ ಜಾಸ್ತಿ ಆಗುತ್ತೆ. 100 ಪಾಯಿಂಟ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳಿ. ಕಾಲ್ ಸೈಡು 72 ರೂಪಾಯಿ ಐತಿ ಪ್ರೀಮಿಯಮ್ ಪ್ರೆಸೆಂಟ್. 100 ಪಾಯಿಂಟ್ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಈ ಸ್ಟ್ರೈಕ್ ಪ್ರೈಸ್ ಬಿಡಿ, ಒಂದನೇದು ಬಿಡಿ, ಎರಡನೇದು ಇತ್ತಲ್ಲ ಇದು ತಗೊಳ್ಳಿ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 72 ರೂಪಾಯಿ ಇರೋದು 100 ಪಾಯಿಂಟ್ ಜಾಸ್ತಿ ಆದಾಗ 122 ರೂಪಾಯಿ ಆಗುತ್ತೆ. 125 ರೂಪಾಯಿ, 126 ರೂಪಾಯಿ ಆಗುತ್ತೆ. ಪುಟ್ಟಲ್ಲಿ ಹಂಗೆ 100 ಪಾಯಿಂಟ್ ಡೌನ್ ಆದಾಗ ಏನಾಗುತ್ತೆ, ಫಸ್ಟ್ನೇದು ATM ಬಿಡಿ. ಈಗ ATM ಬೈ ಮಾಡ್ತೀರಲ್ವ, ATM ಬಿಡಿ. ಅದು ಹೆಂಗಂಡ ಸ್ಟ್ರೈಕ್ ಒಂದು ಬಿಡಿ. ಅದು ನೆಕ್ಸ್ಟ್ ಪ್ರೀಮಿಯಮ್ ಇತ್ತಲ್ಲ, ಅದರ ವ್ಯಾಲ್ಯೂ ನೋಡಿ 174 ರೂಪಾಯಿ. ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಈಸಿಯಾಗಿ ಹೆಂಗೆ ಮಾಡೋದು ಅಂತ, ಒಂದು ಸ್ಟ್ರೈಕ್ ಪ್ರೈಸ್ನ ATMಲ್ಲಿ ತಾಯ್ತೀರ, ಅದ್ರ ಹಿಂಗಡೆ ಎರಡನೇ ಸ್ಟ್ರೈಕ್ ಪ್ರೈಸ್ ಇತ್ತಲ್ಲ ಅದ್ರ ಪ್ರೀಮಿಯಮ್ ನೋಡಿ. ಕಾಲ್ ಸೈಡ್ ಆದರೆ ಮೇಗಡೆ ನೋಡಿ, ಪುಟ್ ಸೈಡ್ ಆದರೆ ಅದ್ರ ಮೇಗಡೆ ನೋಡಿ. ಇಷ್ಟೇ ಸಿಂಪಲಾಗಿ ನೋಡಬೇಕು ಅಂದರೆ, ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋದಾರೆ ಅಂತ ಇಷ್ಟೇ ಸಿಂಪಲ್ಲು. ಅಂದರೆ ಅರ್ಥ ಆಗಲಿಲ್ಲ ಇನ್ನೊಂದು ಸತಿ ಹೇಳ್ಕೊಡ್ತೀನಂತೆ ಅಲ್ವಾ. 24,800 ಐತೆ, 2 ಪಾಯಿಂಟ್ ಬಿಟ್ಬಿಟ್ಟು ನೋಡಿ 128 ಆಗುತ್ತೆ. 100 ಪಾಯಿಂಟ್ ಮೂವ್ ಆದರೆ ಮಾತ್ರ ಕಾಲ್ ಸೈಡಲ್ಲಿ. ಇವತ್ತಿಗೆ ಸಾಕು, ಮಿಕ್ಕಿದ್ದು ನಾಳೆ ಹೇಳ್ಕೊಡ್ತೀನಂತೆ. ಓಕೆ ಫ್ರೆಂಡ್ಸ್, ಬಾಯ್.